ಬೆಂಗಳೂರಿನ ಜನರೇ, ನೀವು ಬಳಸಿದಂತಹ ಕಸವನ್ನ ಕಂಡು ಕಡೆಯಲ್ಲಿ ಬಿಸಾಕುವ ಹಾಗಿಲ್ಲ. ಬೆಂಗಳೂರಿನ ಜನರೇ, ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಿ. ರಾಜಧಾನಿ ಜನರೇ, ಎಲ್ಲೆಂದರಲ್ಲಿ ಕಸ ಎಸೆಯುವ ಮುನ್ನ ಹುಷಾರಾಗಿರಿ. ರಸ್ತೆ ಬದಿ ಕಸ ಸುರಿದ್ರೆ ನಿಮ್ಮ ಮನೆ ಮುಂದೆ ಕಸ ಸುರಿಯುತ್ತಾರೆ. ರಾಜಧಾನಿ ಜನರೇ, ಎಲ್ಲೆಂದರಲ್ಲಿ ಕಸ ಎಸೆಯುವ ಮುನ್ನ ಹುಷಾರಾಗಿರಿ. ನೀವು ಏನನ್ನ ಎಸೆದಿರ್ತೀರೋ ಅದನ್ನೇ ತಂದು ನಿಮ್ಮ ಮನೆ ಬಾಗಿಲಿಗೆ ಸುರಿದು ಹೋಗ್ತಾರೆ. ರಸ್ತೆ ಬದಿ ಕಸ ಸುರಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಸುರಿಯುತ್ತಾರೆ. ರಸ್ತೆಯ ಬದಿ ಕಸ ಎಸೆಯುವವರ ವಿರುದ್ಧ ಜಿಬಿಎ ದೊಡ್ಡ ಅಭಿಯಾನ ಶುರು ಮಾಡಿದೆ. ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸುವಂತ ಅಭಿಯಾನ. ರಸ್ತೆ ಬದಿ ಕಸ ಸುರಿದು ಹೋಗುವ ವಿಡಿಯೋ ರೆಕಾರ್ಡ್ ಅದನ್ನೆಲ್ಲ ಪರಿಶೀಲನೆಗಳನ್ನು ಮಾಡಿದೆ ಜಿಬಿಎ. ವಿಡಿಯೋ ರೆಕಾರ್ಡ್ ಮಾಡುವ ಪಾಲಿಕೆ ಮಾರ್ಷಲ್ಗಳು ಎಲ್ಲೆಂದರಲ್ಲಿ ಕಸ ಸುರಿಯುವುದರಿಂದ ಬೆಂಗಳೂರು ಮಾನ ಹರಾಜಾಗ್ತಿದೆ. ರಾಜಧಾನಿ ಕಸ ಸಮಸ್ಯೆಗೆ ಮುಕ್ತಿ ಕಾಣಿಸಲು ಹೊಸ ಪ್ಲಾನ್. ಗಂಡ ಐಟಿ ಕಂಪ್ನಿಲಿ ಕೆಲಸ, ವೀಕೆಂಡ್ ಆದ ಕೂಡಲೇ ಎರಡೆರಡು ಬಿಯರು ಮನೆಗೆ ತರೋದು. ಇನ್ನು ಹೆಂಡತಿನೋ ಗೃಹಿಣಿ, ವೀಕೆಂಡ್ ಅಲ್ವಾ ಗಂಡನ ಜೊತೆ ಕೂತ್ಕೊಂಡು ಒಂದು ಸಣ್ಣ ಪೆಗ್ ಇಳಿಸ್ಕೊಳ್ಳೋದು. ಬೆಳಗಾದಾಗ ಒಂದಷ್ಟು ಕಸಗಳು ಬಾಕಿ ಇರ್ತಾವೆ, ಸ್ಕೂಟಿ ತಗೊಂಡೋಗೋದು, ಕಾರ್ ತಗೊಂಡೋಗಲ್ಲ. ಸ್ಕೂಟಿ ಎದುರುಗಡೆ ಆ ಹ್ಯಾಂಗರ್ನಲ್ಲಿ ಹ್ಯಾಂಗ್ ಮಾಡಿ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ನೋಡ್ಕೊಂಡು ಕಸನ್ ಬಿಸಾಕೋದು. ಯಾರಪ್ಪನ ಮನೆ ಜಾಗ ಅಂತನೂ ನೋಡಲ್ಲ. ಇದು ನಗರ ಅಥವಾ ನಮ್ಮನ್ನ ಜಿಬಿಎ ಅಧಿಕಾರಿಗಳು ಗಮನಿಸ್ತಿರ್ತಾರೆ ಅಲ್ರಿ. ನಮ್ಮ ಮನೆ ಸುತ್ತಮುತ್ತವನ್ನು ಶುಚಿತ್ವದಿಂದ ಇಡುವ ನಾವು ನಮ್ಮ ಊರನ್ನ, ನಮ್ಮ ನಗರವನ್ನ, ನಮ್ಮ ಜಿಲ್ಲೆಯನ್ನ, ನಮ್ಮ ತಾಲೂಕನ್ನ ಕ್ಲೀನಾಗಿ ಯಾಕೆ ಇಡೋದಿಲ್ಲ? ನಮ್ಮ ಮನೆ ಅಂಗಳವನ್ನು ಸ್ವಚ್ಛವಾಗಿಡ್ತೀವಿ. ಮನೆ ಎದುರಿರ್ತಕ್ಕಂತಹ ತುಳಸಿ ಕಟ್ಟೆಯನ್ನು ಸುತ್ತಲೂ ಕೂಡ ದಿನನಿತ್ಯ ನಾವು ಕ್ಲೀನ್ ಮಾಡ್ಕೊತೀವಿ. ನಮ್ಮ ದೇವರ ಕೋಣೆಯನ್ನು ಕ್ಲೀನ್ ಮಾಡ್ತೀವಿ. ನಮ್ಮ ಅಡುಗೆ ರೂಮನ್ನು ನಾವು ಚೆನ್ನಾಗಿ ಇಟ್ಕೋತೀವಿ. ನಮ್ಮ ಮನೆ ಸುತ್ತಮುತ್ತ ಯಾಕೆ ಚೆನ್ನಾಗಿಡಲ್ಲ? ನಾಗರಿಕರಿಗೆ ಇರಬೇಕಾದಂತಹ ಸಾಮಾನ್ಯ ಬೋಧ ಅಲ್ವಾ ಇದು? ಸಾಮಾನ್ಯ ಏನು ಮೂಲಭೂತವಾದಂತಹ ಜ್ಞಾನ ಅಲ್ವಾ? ಕಂಡು ಕಡೆ ಬಿಸಾಕೋದು. ಇನ್ನೂ ಕೆಲವರು ಮೃಗೀಯವಾಗಿ ಬಿಸಾಕೋದಿದೆ. ಈ ಸಣ್ಣ ಈ ಬೆಕ್ಕಿನ ಮರಿನ ಮನೆಯಲ್ಲಿ ಬೆಕ್ಕುಗಳು ಮರಿ ಇಡ್ತಾವೆ. ಅದು ಕೀ ಅನ್ನೋದು ಇವುಗಳಿಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಗಂಡ ಹೆಂಡತಿ ಐಟಿ ಕಂಪ್ನಿ ಕೆಲಸದಲ್ಲಿ ಇರ್ತಾರೆ ನೋಡಿ, ಇವ್ರಿಗೆ ಇರಿಟೇಷನ್ ಆಗೋದಿಲ್ಲ. ಅದನ್ನು ಒಂದು ಬ್ಯಾಗಿಗೆ ಹಾಕ್ಕೊಂಡು ಹಿಂಗೆ ಬಿಸಾಕೋದು. ಕಸ ಎಲ್ಲಿ ಬಿಸಾಕ್ತೀವೋ ಅದೇ ಜಾಗಕ್ಕೆ ಪಾಪ ಅವು ನರಳಾಡ್ಕೊಂಡು ಪ್ರಾಣ ಬಿಡೋದು. ಅದಾದಮೇಲೆ ಕೊಳತ ಸ್ಥಿತಿಯಲ್ಲಿ, ಅದಾದ ಮೇಲೆ ನೊಣ ಮುತ್ಕೊಂಡು ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ. ಇದರ ಬಗ್ಗೆ ಯಾಕೆ ನಾಗರಿಕ ಸಮಾಜ ಯೋಚನೆ ಮಾಡಲ್ಲ? ಸೊ ಗ್ರೇಟರ್ ಬೆಂಗಳೂರು ಇದಕ್ಕೊಂದು ಉಪಾಯ ಮಾಡಲೇಬೇಕು ಅಂತ ಹೇಳಿ, ನೀವು ಕಸ ಎಲ್ಲೆಲ್ಲಿ ಬಿಸಾಕ್ತಿರೋ ಎಡಕ್ಕೆ ಬಲಕ್ಕೆ ತಿರುಗಿ ಅಲ್ಲೆಲ್ಲ CC ಕ್ಯಾಮ್ರಾವನ್ನು ಇಟ್ಟಿದ್ದಾರೆ. ನೀವು ಬರುವುದನ್ನು HD ಕ್ವಾಲಿಟಿಲಿ ಕೂತ್ಕೊಂಡು ನೋಡೋದಕ್ಕೆ ಮಾರ್ಷಲ್ ಇರ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ನೀವೇನು ಬಿಸಾಕಿರ್ತೀರೋ ಅದ್ರ ಜೊತೆಯಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೊರಳಿಗೆ ಒಂದು ಹಾರ ಹಾಕಿ ಡ್ಯಾಶ್ ಮಕ್ಕಳ ತಂದು ಬಿಸಾಕಿದ್ದೀರಲ್ಲ, ತಗೊಳ್ಳಿ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತೇಳಿ ಕೊಟ್ಟು ಹೋಗ್ತಾರೆ. ಜಾಗೃತೆ. ನಿಮ್ಮ ಮನೆಯನ್ನು ಕ್ಲೀನ್ ಇಟ್ಟುಕೊಳ್ಳುವ ನೀವು ನಿಮ್ಮ ಅಕ್ಕಪಕ್ಕದ ಪರಿಸರವನ್ನು ಕೂಡ ಕ್ಲೀನ್ ಇಟ್ಕೋಬೇಕು. ಭಾರತದ ಪ್ರಜೆ ನಾನು ಅಂತೇಳಿ ವೋಟರ್ ಐಡಿಲಿ ನಿಮ್ಮ ಹೆಸರು ಬಂದ ಕೂಡಲೇ ನೀವು ಯು ಆರ್ ನಾಟ್ ಸಿಟಿಸನ್. ಆಧಾರ್ ಕಾರ್ಡ್ನಲ್ಲಿ ನನ್ನ ಫೋಟೋ ಇದೆ ಅಂದ ಕೂಡಲೇ ನೀವು ಭಾರತದ ಪ್ರಜೆಯಲ್ಲ. ಭಾರತವನ್ನು ಸ್ವಚ್ಛಂದವಾಗಿ ಇಡದ ಹೊರತು ನೀವು ಹೆಂಗೆ ಪ್ರಜೆ ಆಗೋಕ್ಕೆ ಸಾಧ್ಯ? ಮಾರಕರಾಗ್ತೀರಿ. ರಸ್ತೆ ಬದಿ ಕಸ ಎಸೆಯುವವರ ವಿರುದ್ಧ ಜಿಬಿಎ ದೊಡ್ಡ ಅಭಿಯಾನ ಶುರು ಮಾಡ್ಕೊಂಡಿದೆ. ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸುವ ಅಭಿಯಾನ ಇದು. ರಸ್ತೆ ಬದಿ ಕಸ ಸುರಿದು ಹೋಗುವ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ವಿಡಿಯೋ ರೆಕಾರ್ಡ್ ಮಾಡುವ ಪಾಲಿಕೆ ಮಾರ್ಷಲ್ಗಳು ಎಲ್ಲೆಂದರಲ್ಲಿ ಕಸ ಸುರಿಯುವುದರಿಂದ ಬೆಂಗಳೂರ ಮಾನ ಹರಾಜಾಗ್ತಾ ಇದೆ. ರಾಜಧಾನಿ ಕಸ ಸಮಸ್ಯೆಗೆ ಮುಕ್ತಿ ಕಾಣಿಸಲು ಹೊಸ ಪ್ಲಾನನ್ನು ಮಾಡಿಕೊಂಡಿದೆ. ಈಗಾಗಲೇ ಎಲ್ಲೆಂದರಲ್ಲಿ ಕಸ ಸುರಿದ್ರೆ ದಂಡ ಹಾಕುತ್ತಿರುವಂತಹ ಪಾಲಿಕೆ, ದಂಡಕ್ಕೂ ಕ್ಯಾರೆ ಎನ್ನದ ಜನರನ್ನು ಬೇರೆ ತರಹದಲ್ಲಿ ಟ್ರೀಟ್ ಮಾಡಲಾಗ್ತಾ ಇದೆ. ಇನ್ನು ಮೇಲೆ ಬೇಕಾಬಿಟ್ಟಿ ಕಸ ಎಸೆಯುವವರಿಗೆ ಜಿಬಿಎ ಬಿಗ್ ಶಾಕನ್ನು ಕೊಡುತ್ತೆ. ನೀವು ಕಸ ಎಸೆದ್ರೆ ವಾಪಸ್ ನಿಮ್ಮ ಮನೆಗೆ ಬಂದು ಕಸವನ್ನು ರಿಟರ್ನ್ ಕೊಡ್ತಾರೆ. ನೀವು ಅದಕ್ಕೂ ಕೂಡ ಸಿದ್ಧರಾಗಿರಬೇಕು. ಇಲ್ಲ, ನಾನು ರಾತ್ರಿ ಹೊತ್ತು ಹೋದೆ, ನನ್ನ ಮುಖಕ್ಕೆ ನಾನು ಮುಚ್ಕೊಂಡಿದ್ದೆ, ನನ್ನ ಮುಖ ಕಾಣಿಸೋದಿಲ್ಲ, ಮಾರ್ಷಲ್ಗಳು ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ ಅಂತ ತಿಳ್ಕೋಬೇಡಿ. ಪ್ರತಿಯೊಂದು ಚಲನವಲನಗಳ ಮೇಲೆ ಮಾರ್ಷಲ್ಗಳ ಕಣ್ಣಿರುತ್ತೆ. ನಿಮ್ಮ ಡೋರ್ ನಂಬರಿಗೆ ಕರೆಕ್ಟು ನಿಮ್ಮ ಕೊರಿಯರ್ ಬಂದು ರೀಚ್ ಆಗುತ್ತೆ. ಹಾಗಾಗಿ ಬೆಂಗಳೂರಿನ ಜನರೇ, ಕಸವನ್ನು ಕಂಡು ಜಾಗಕ್ಕೆ ಬಿಸಾಕೋದಕ್ಕೆ ಹೋಗಬೇಡಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.